ಹೆತ್ತ ತಂದೆಯಿಂದಲೇ ಗರ್ಭಿಣಿ ಮಗಳ ಹತ್ಯೆ ನಡೆದಿರುವಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದಿದೆ. ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಕ್ಕೆ ಸಂಜೆ ಮನೆಯಲ್ಲಿ ಇದ್ದಾಗ ಮಾನ್ಯ ಹಾಗೂ ವಿವೇಕಾನಂದ ಹಾಗೂ ಸಂಬಂಧಿಗಳ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. 7 ತಿಂಗಳ ಹಿಂದೆ ಪ್ರೀತಿಸಿ ಇನಾಂ ವೀರಾಪುರ ಗ್ರಾಮದ ಮಾನ್ಯ ಮತ್ತು ವಿವೇಕಾನಂದ ಮದುವೆ ಆಗಿದ್ರು. ಆದರೆ ಹುಡುಗಿ ಮನೆಯವರು ಮದುವೆಗೆ ಒಪ್ಪಿರಲಿಲ್ಲ. ಈ ಹಿಂದೆ ಪೊಲೀಸರು 2 ಕುಟುಂಬದವರನ್ನ ರಾಜ್ಯ ಪಂಚಾಯಿತಿಯನ್ನ ಮಾಡಿದ್ರು. ಮದುವೆ ಆಗಿ 7 ತಿಂಗಳ ಮೇಲೂ ಕೂಡ ಯುವತಿಯ ಪೋಷಕರು ಹಲ್ಲೆಯನ್ನ ನಡೆಸಿದ್ದಾರೆ. ಆದ್ರೂ ಹೆಂಗಾದ್ರೂ ಮಾಡಿ ಜೀವನ ಬದುಕಿಸ್ಕೊಂಡು ಬಂದಿಲ್ಲ. ಡೌನ್ ಮ್ಯಾಗ ಅವ್ರು ಇದ್ದರೆ ನಾ ಈ ಕಡೆಯಿಂದ ಅಂಜನಗಿರಿಂದ ಸಂತಿ ಮಾಡ್ಕೊಂಡು ಹೊಂಟಿದ್ದಾರೆ. ನಾನು ಹಿಂದೆ ಹುಡುಗಿದ್ದಾರೆ ಇಳಕಲ್ಲ ಹಿಂಗೆ ಸೀದಾ ಬಂದವ್ರ ಸಟ್ನ ಸೈಡ್ ಇದು ಬಂದವ್ರು ನನಗೆ ಕಟ್ ಮಾಡಿಬಿಟ್ರಿ. ನಾ ಕವಾಲ್ಯಾಗ ಹೊಡ್ಕೊಂಡ್ಯಾರ ಗಾಡಿ. ಆದರೂ ಕವಾಲ್ಯಾಗ ಬಂದ್ರಿ, ಬಂದು ಮ್ಯಾಗ ಹತ್ತೆ ಬಿಡ್ತೀರಿ ಗಾಡಿ ಹಿಂದಿನ ಗಾಲಿಗೆ. ನಾನು ಗಪ್ನ ಕುಲ್ಲ ಆಗಿಬಿಟ್ಟೆ ರೀ. ಸ್ವಲ್ಪ ಆಳು ಹೈಟ್ ಅದನ್ರಿ, ನನ್ನ ಗಾಡಿ ಕುಲ್ಲ ಆಯ್ತು. ಓಡಿ ಹೋಗ್ಬಿಟ್ಟೆ. ನಾನು ಹೆಂಗಿದ್ರು ಕೊಲ್ಲಾಕ ಬಂದ್ರೆ ಅಂತೇಳಿ ಓಡಿ ಹೋಗೋದೆ. ಕಾಲು ಆದರೂ ಭಾಳ ತ್ರಾಸು ಮಾಡ್ತೀವಿ. ಹೋದೆ ರೀ. ಆದರೂ ವಿವೇಕಾನಂದ ಅವ್ರ ಮನೆಯಾಗಿದ್ದರು ರೀ ಸರ್. ಅದು ಏನು ಮಾಡಿದ ಗೊತ್ತಾಗಿಲ್ಲ ರೀ ಸರ್. ನಾನು ಅವ್ರ ಹತ್ರ ಇದ್ರಿಕಿಲ್ಲ. ವಿವೇಕಾನಂದ ಆಸ್ಪತ್ರೆಗೆ ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅವರು ಮಾನ್ಯ ಪಾಟೀಲ್ಗೆ ಪೈಪ್ನಿಂದ ಹೊಡೆದು ಹಲ್ಲೆಯನ್ನ ಮಾಡಿದ್ದಾರೆ. ಆಕೆಯ ತಂದೆ ಮತ್ತು ಸಂಬಂಧಿಗಳು ಹಲ್ಲೆಯನ್ನ ನಡೆಸಿರುವಂಥದ್ದು. ಜಗಳ ಬಿಡಿಸೋದಕ್ಕೆ ಬಂದಂತಹ ಸಂಬಂಧಿಗಳ ಮೇಲೂ ಕೂಡ ಹಲ್ಲೆ ಆಗಿದೆ. ಪ್ರಕಾಶ್, ವೀರಣ್ಣ, ಅರುಣ್ ಮೇಲೆ ಪ್ರಕರಣ ದಾಖಲಾಗಿದೆ. 3 ವಶಕ್ಕೆ ಪಡೆಯಲಾಗಿದೆ. ಪ್ರಕರಣದ ಬಗ್ಗೆ ಕೂಲಂಕುಷ ತನಿಖೆಯನ್ನ ಮಾಡುತ್ತಿದ್ದೇವೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಎಸ್ಪಿ ಗುಂಜನ್ನಾರ್ಯ ಅವರು ಹೇಳಿದ್ರು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.